ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಫ್ರೆಂಡ್ಸ್, ಪ್ರತಿ ಶನಿವಾರ ನಾನು ನಿಮಗೆ ಒಂದು ಹೊಸ ರೆಸಿಪಿಯನ್ನು ಹೇಳಿಕೊಡ್ತಾ ಇರ್ತೀನಿ. ಸೊ ಇವತ್ತು ಶನಿವಾರ ಏನು ಹೇಳ್ತಾ ಇದ್ದೀನಪ್ಪ ಅಂದರೆ, ಇವತ್ತು ರಾಜಸ್ಥಾನಿದ ಒಂದು ರೆಸಿಪಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ. ಸೊ ಯಾವ ರೀತಿ ಮಾಡ್ತಾರೆ, ಏನು ಮಾಡ್ತಾರೆ, ಹೇಗೆ ಮಾಡ್ತಾರೆ, ಪ್ರತಿಯೊಂದು ಟಿಪ್ಸ್ ಜೊತೆಗೆ ಈ ರೆಸಿಪಿಯನ್ನು ಹೇಳ್ಕೊಡ್ತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಹಾಗೆ ಎಲ್ಲರಿಗಿಂತ ಮುಖ್ಯವಾಗಿ ಹೆಲ್ದಿ ಅಂತ ಹೇಳ್ಬೋದು ಈ ರೆಸಿಪಿ ಕೂಡ. ಸೊ ಈ ವಿಡಿಯೋನ ನೀವು ಎಲ್ಲಿ ಸ್ಕಿಪ್ ಮಾಡ್ತೀನಿ ಪೂರ್ತಿ ನೋಡಿ, ಖಂಡಿತ ನಿಮಗೆ ಈ ವಿಡಿಯೋ ಇಷ್ಟ ಆಗುತ್ತೆ. ಸೊ ಮೊದಲಿಗೆ ನಾನು ಇಲ್ಲಿಗ ಬೇಳೆಯನ್ನು ಕುಕ್ ಮಾಡ್ಕೊಂಡ್ಬಿಡ್ತೀನಿ. ಬೇಳೆ ಕುಕ್ ಮಾಡ್ತಾ ಇದ್ದೀನಿ ಅಂದ್ಬಿಟ್ಟು ಬೇಳೆ ಸಾರು ಮಾಡ್ತಾ ಇದ್ದಾರೇನೋ ಅಂತ ಅನ್ಕೋಬೇಡಿ. ಮೊದಲಿಗೆ ತೊಗರಿ ಬೇಳೆಯನ್ನು ತಗೊಂಡಿದ್ದೀನಿ. ಒಂದು 2 ಮುಷ್ಟಿ ಆಗೋಷ್ಟು ತೊಗರಿ ಬೇಳೆಯನ್ನು ಒಂದು ಕುಕ್ಕರಲ್ಲಿ ಸೇರಿಸ್ಕೊಂಡ್ಬಿಡ್ತೀನಿ. ಸೊ ಸ್ಟೆಪ್ ಬೈ ಸ್ಟೆಪ್ ಹೇಳ್ತಾ ಹೋಗ್ತೀನಿ. ಸೊ ವಿಡಿಯೋ ಸ್ವಲ್ಪ ಲೆಂತ್ ಆದರೂ ಕೂಡ ಪ್ಲೀಸ್ ಸ್ಕಿಪ್ ಮಾಡ್ದೇನೆ ವಿಡಿಯೋನ ಪೂರ್ತಿ ನೋಡಿ. ಫ್ರೆಂಡ್ಸ್, ಮೊದಲಿಗೆ ನನಗೆ 2 ಮುಷ್ಟಿ ಆಗುವಷ್ಟು ತೊಗರಿ ಬೇಳೆಯನ್ನು ಸೇರಿಸ್ಕೊತಾ ಇದ್ದೀನಿ. ಅದ್ರ ಜೊತೆಗೆ ನನಗೆ 1 ಮುಷ್ಟಿ ಆಗುವಷ್ಟು ಹೆಸರು ಬೇಳೆಯನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ. ನೀವು ಹೆಸರು ಬೇಳೆ ಕ್ವಾಂಟಿಟಿ ಜಾಸ್ತಿ ಕೂಡ ಮಾಡ್ಕೋಬಹುದು. ಚೆನ್ನಾಗಿ ವಾಶ್ ಮಾಡ್ಕೊಂಡ್ಬಿಟ್ಟು ತಗೋಣ. ನಾನಿಲ್ಲಿ ಬೇಳೆಯನ್ನು ಚೆನ್ನಾಗಿ 1-2 ಸತ ವಾಶ್ ಮಾಡಿಕೊಂಡು ನಂತರ ಇದಕ್ಕೆ 1 ಗ್ಲಾಸ್ ಆಗುವಷ್ಟು ನೀರನ್ನು ಸೇರಿಸ್ತಾ ಇದ್ದೀನಿ. ನಂತರ ಇದಕ್ಕೆ ಸ್ವಲ್ಪನೇ ಅರಿಶಿನವನ್ನು ಕೂಡ ಸೇರಿಸ್ತಾ ಇದ್ದೀನಿ, ಯಾಕಂದ್ರೆ ಬೇಗ ಕುಕ್ ಆಗಲಿ ಅನ್ನೋ ಕಾರಣಕ್ಕೆ. ಮತ್ತೆ ಇದಕ್ಕೆ ನಾನಿಲ್ಲಿ 1 ಸ್ಪೂನ್ ಆಗುವಷ್ಟು ಎಣ್ಣೆಯನ್ನು ಕೂಡ ಇಲ್ಲಿ ಸೇರಿಸ್ಕೊತಾ ಇದ್ದೀನಿ. ಇದೀಗ 1-2 ವಿಸಿಲ್ ಹಾಕೊಂಡ್ರೆ ಸಾಕು. ಇದು 2 ವಿಸಿಲ್ ಆಗಲಿ. ಇದು 2 ವಿಸಿಲ್ ಆಗೋವರೆಗೂ ನಾವು ಇದಕ್ಕೆ ಮಸಾಲೆಗಳನ್ನೆಲ್ಲ ರೆಡಿ ಮಾಡ್ಕೊಳ್ಳೋಣ. ಸೊ ಮೊದಲಿಗೆ ಈರುಳ್ಳಿ, ನಂತರ ಬೆಳ್ಳುಳ್ಳಿಯನ್ನು ತಗೋತೀನಿ. ಫ್ರೆಂಡ್ಸ್, ನಾನಿಲ್ಲಿ 1 ಕಟ್ ಆಗೋಷ್ಟು ಪಾಲಕನ್ನ ತಗೊಂಡಿದ್ದೀನಿ. ಚೆನ್ನಾಗಿ ಪಾಲಕನ್ನ ನಾವು ಕ್ಲೀನ್ ಮಾಡ್ಕೋಬೇಕು. ಜಸ್ಟ್ ಈ ರೀತಿ ಎಲೆ ಮಾತ್ರ ತಗೊಳ್ಳಿ, ಜಾಸ್ತಿ ದಂಟಿರುತ್ತಲ್ಲ ಇದನ್ನ ತಗೋಬೇಡಿ. ನೀವು ಇದನ್ನ ಸ್ಟೋರ್ ಮಾಡಿ ಕೂಡ ಇಟ್ಕೋಬಹುದು, ಯಾಕಂದ್ರೆ ಇದು ಬೇಳೆ ಸಾರೆಲ್ಲ ಮಾಡುವಾಗ ನೀವು ಯೂಸ್ ಮಾಡ್ಕೋಬಹುದು. ಜಸ್ಟ್ ಈ ನಾ ಏನ್ ರೆಸಿಪಿ ಮಾಡ್ತಾ ಇದ್ದೀನಲ್ಲ, ಈ ರೆಸಿಪಿಗೆ ಕೇವಲ ಎಲೆ ಮಾತ್ರ ನಮಗೆ ಸಾಕು. ಫ್ರೆಂಡ್ಸ್, ನಾನಿಲ್ಲಿ 2ರಿಂದ 3 ಮುಷ್ಟಿ ಆಗೋಷ್ಟು ಪಾಲಕನ್ನ ತಗೊಂಡಿದ್ದೀನಿ. 1 ಟೀ ಸ್ಪೂನ್ ಆಗೋಷ್ಟು ಉಪ್ಪನ್ನು ಸೇರಿಸ್ಕೋಬೇಕು. ಫ್ರೆಂಡ್ಸ್, ನಾನು ಯಾವುದೇ ತರಕಾರಿ ತಂದರೂ ಕೂಡ ಅಷ್ಟೇ. ಸೊ ಈ ರೀತಿ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು 1-2 ನಿಮಿಷ ಹಾಗೆ ಬಿಟ್ಬಿಡ್ತೀನಿ. ನಂತರ ಅದನ್ನು ಚೆನ್ನಾಗಿ 2 ಸತಿ ವಾಶ್ ಮಾಡ್ಕೋತೀನಿ. ಈ ರೀತಿ ಮಾಡೋದ್ರಿಂದ ಮಣ್ಣೇನಾದರೂ ಇದ್ದರೆ, ಸೊ ಏನೋ ಹುಳಗಳಿದ್ರೆ ಸೊ ಹೋಗ್ಬಿಡುತ್ತೆ, ಅಂದರೆ ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ. ಸೊ ಯಾವುದೇ ತರಕಾರಿ ತೊಗೊಂಬರಲಿ, ಸೊಪ್ಪು ತೊಗೊಂಬರಲಿ, ನಾನು ಏನೋ ತೊಗೊಂಡ್ಬಂದು ಈ ರೀತಿನೇ ವಾಶ್ ಮಾಡೋದು. ಸೊ ನಿಮಗೆ ಗೊತ್ತಿಲ್ಲ ಅಂದರೆ ನೀವು ಇದನ್ನು ಫಾಲೋ ಮಾಡಿ, ಗೊತ್ತಿದ್ರೆ ಓಕೆ. ಫ್ರೆಂಡ್ಸ್, ಪಾಲಕನ ನಿಮಗೆ ಯಾವ ರೀತಿ ಬೇಕಲ್ಲ ಆ ರೀತಿ ನೀವು ಕಟಿಂಗ್ ಮಾಡ್ಕೋಬೋದು. ಸಣ್ಣ ಪೀಸಾಗಿ ಕಟ್ ಮಾಡ್ಕೋಬೋದು, ಇಲ್ಲಪ್ಪ ಅಂದರೆ ಈ ರೀತಿ ಲೇಯರ್ ಆಗಿ ಕೂಡ ನೀವು ಕಟ್ ಮಾಡ್ಕೋಬೋದು. ಅದೇ ರೀತಿ ಮಾಡ್ಕೋಬೇಕು, ಇದೇ ರೀತಿ ಮಾಡ್ಕೋಬೇಕಂತೇನಿಲ್ಲ. ಸೊ ನೋಡಿ, ನಾನು ಇಲ್ಲಿ ಈ ರೀತಿ ಉದ್ದುದ್ದಾಗಿ ಕಟ್ ಮಾಡ್ಕೊಂಡಿದ್ದೀನಿ, ಚೆನ್ನಾಗಿ ಅನಿಸ್ಲಿ ಅಂತ. ನಂತರ ನಾನಿಲ್ಲಿ ಒಂದು ಪಾತ್ರೆಯಲ್ಲಿ 1 ದೊಡ್ಡ ಗಾತ್ರದ ಕ್ಯಾರೆಟನ್ನು ಸಣ್ಣ ಪೀಸಸ್ ಆಗಿ ಕಟ್ ಮಾಡ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಸೌಂತೆಕಾಯಿ ಕೂಡ ಇಲ್ಲಿ ಸೇರಿಸ್ಕೊತಾ ಇದ್ದೀನಿ. ಸೌಂತೆಕಾಯಿದು ಬೀಜ ಇರುತ್ತೆ ನೋಡಿ, ಅದನ್ನು ತೆಗೆದುಬಿಟ್ಟು ಸೇರಿಸ್ಕೋಬೇಕು. ನಂತರ ಬೀಟ್ರೂಟು, ನಂತರ ಇದಕ್ಕೆ ನಾನು ಈರುಳ್ಳಿ ಕೂಡ ಸೇರಿಸ್ಕೊಂಡಿದ್ದೀನಿ. 1 ಟೀ ಸ್ಪೂನ್ ಆಗುವಷ್ಟು ವೆನಿಗರನ್ನು ಸೇರಿಸ್ಕೊತಾ ಇದ್ದೀನಿ. ವೆನಿಗರನ್ನು ಸ್ವಲ್ಪನೇ ಸೇರಿಸ್ಕೊಳ್ಳಿ. ನಂತರ ಇದಕ್ಕೆ ಉಪ್ಪಿನಕಾಯನ್ನು ಸೇರಿಸ್ಕೊತಾ ಇದ್ದೀನಿ. ಮನೆಯಲ್ಲಿ ಮಾವಿನಕಾಯಿ ಉಪ್ಪಿನಕಾಯಿ ಅಥವಾ ನಲ್ಲಿಕಾಯಿ ಉಪ್ಪಿನಕಾಯಿ, ಯಾವ ಉಪ್ಪಿನಕಾಯಿ ಇದ್ರೂ ಕೂಡ ಪರವಾಗಿಲ್ಲ, ಲಿಂಬೆ ಹಣ್ಣಿಂದೊಂದು ಬಿಟ್ಟು. ಸೊ ಆ ಉಪ್ಪಿನಕಾಯನ್ನು ಇಲ್ಲಿ ಸೇರಿಸ್ಕೋಬೇಕು. ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಫ್ರೆಂಡ್ಸ್, ಈ ಇನ್ಸ್ಟೆಂಟಾಗಿ ವೆಜಿಟೇಬಲ್ ಉಪ್ಪಿನಕಾಯಿ ಅಂತ ಹೇಳ್ಬೋದು. ಇದನ್ನೊಂದು ಅರ್ಧ ತಾಸು ಹಾಗೆ ಬಿಟ್ಟು ಆಮೇಲೆ ತಿಂದರೆ ಇದರ ರುಚಿನೇ ಹೇಳೋದು ಬೇಡ ನೋಡಿ ಫ್ರೆಂಡ್ಸ್, ಅಷ್ಟು ಚೆನ್ನಾಗಿರುತ್ತೆ. ಸೊ ಇದನ್ನು 15 ದಿನದವರೆಗೂ ನೀವು ಸ್ಟೋರ್ ಕೂಡ ಮಾಡ್ಬೋದು ಫ್ರಿಜ್ಜಲ್ಲಿ. ಸೊ ಒಂದ್ಸತಿ ಟ್ರೈ ಮಾಡಿ, ತುಂಬ ಇಷ್ಟಪಟ್ಟು ತಿಂತಾರೆ ಎಲ್ಲರೂ. ನಂತರ ನಾನಿಲ್ಲಿ 1-2ರಿಂದ 3 ಸ್ಪೂನ್ ಆಗೋಷ್ಟು ಎಣ್ಣೆಯನ್ನು ಸೇರಿಸ್ಕೊತಾ ಇದ್ದೀನಿ. ಈ ರೆಸಿಪಿಗೆ ನಾವು ತುಪ್ಪ ಹಾಕಬೇಕು, ಬೆಣ್ಣೆ ಹಾಕಬೇಕಂತೇನಿಲ್ಲ, ಎಣ್ಣೆಯಲ್ಲೇ ಮಾಡ್ಕೋಬೋದು. ಫ್ರೆಂಡ್ಸ್, ಮೊದಲಿಗೆ ನಾನಿಲ್ಲಿ ಶುಂಠಿ, ಬೆಳ್ಳುಳ್ಳಿ ಮತ್ತು ಜೀರಿಗೆಯನ್ನು ಸೇರಿಸ್ತಾ ಇದ್ದೀನಿ. ಶುಂಠಿ ಬೆಳ್ಳುಳ್ಳಿಯನ್ನು ನಾನಿಲ್ಲಿ ತುರಿದ್ಬಿಟ್ಟು ಸೇರಿಸ್ತಾ ಇರೋದು.
ಫ್ರೆಂಡ್ಸ್, ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಚೆನ್ನಾಗಿ ಕ್ರಿಸ್ಪಿಯಾಗಿದೆ. ಈಗ ನಾವು ಇದಕ್ಕೆ ಈರುಳ್ಳಿ ಮತ್ತು ಟೊಮೆಟೊನ ಸೇರಿಸ್ಬೇಕು. ಮೊದಲೇ ಈರುಳ್ಳಿಯನ್ನು ಸೇರಿಸ್ಕೊತಾ ಇದ್ದೀನಿ. ಈರುಳ್ಳಿ ಕೂಡ ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕಿದ್ದು ಕೂಡ. ಶುಂಠಿ ಬೆಳ್ಳುಳ್ಳಿ ಹಾಗೆ ಹಸಿ ಉಳಿದ್ಬಿಟ್ರೆ ಟೇಸ್ಟ್ ಆಗೋದಿಲ್ಲ. ಹಾಗಾಗಿ ನೀವು ಶುಂಠಿ ಬೆಳ್ಳುಳ್ಳಿನ ಹಾಕಿರ್ತೀರ ನೋಡಿ, ಚೆನ್ನಾಗಿದು ಕ್ರಿಸ್ಪಿ ಆಗೋವರೆಗೂ, ಕಲರ್ ಫುಲ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳಿ. ನಂತರ ಇದಕ್ಕೆ ಒಂದು 3 ಟೊಮೆಟೊವನ್ನು ನಾನಿಲ್ಲಿ ಸೇರಿಸ್ಕೊತಾ ಇದ್ದೀನಿ ಹೆಂಚಿಬಿಟ್ಟು. ಫ್ರೆಂಡ್ಸ್, ಟೊಮೆಟೊನ ಈ ರೀತಿ ಸಣ್ಣ ಸಣ್ಣ ಪೀಸಲ್ಲಿ ಕಟ್ ಮಾಡಿಕೊಂಡು ಸೇರಿಸ್ಕೊಳ್ಳಿ. ಯಾವುದೇ ಕಾರಣಕ್ಕೂ ಪೇಸ್ಟ್ ಮಾಡಿ ಸೇರಿಸ್ಕೋಬಾರ್ದು. ಇದು ಕೂಡ ಹಸಿ ವಾಸನೆ ಹೋಗಬೇಕು. ಈ ಟೊಮೆಟೊ ಕೂಡ ಇಲ್ಲಿ ಮೆತ್ತಗಾಗಿದೆ. ಈಗ ನಾನು ಇದಕ್ಕೆ ಅರಿಶಿನ ಮತ್ತು ಖಾರವನ್ನು ಸೇರಿಸ್ಕೊತಾ ಇದ್ದೀನಿ. ನಂತರ ಇದಕ್ಕೆ ಧನಿಯಾ ಪೌಡರು ಮತ್ತು ಗರಂ ಮಸಾಲ ಕೂಡ ಸೇರಿಸ್ಕೊತಾ ಇದ್ದೀನಿ. ಅರ್ಧ ಚಮಚ ಆಗುವಷ್ಟು. ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಇಲ್ಲಿ ಸೇರಿಸ್ಕೊತಾ ಇದ್ದೀನಿ. ಈಗ ಸ್ವಲ್ಪ ಮಿಕ್ಸ್ ಮಾಡಿಕೊಂಡ್ರೆ ಸಾಕು ಫ್ರೆಂಡ್ಸ್. ಜಾಸ್ತಿ ಮಿಕ್ಸ್ ಮಾಡ್ಕೋಬೇಕು ಅಂತೀನಿಲ್ಲ, ಸ್ವಲ್ಪ ಮಿಕ್ಸ್ ಮಾಡಿಕೊಂಡ್ರೆ ಸಾಕು. ಇಲ್ಲಿ ಮಿಕ್ಸ್ ಮಾಡಿಕೊಂಡು ನಂತರ ಈಗ ಪಾಲಕನ್ನು ಸೇರಿಸ್ಕೋಬೇಕು. ಫ್ರೆಂಡ್ಸ್, ಇದಕ್ಕೆಲ್ಲ ನೀರು ಹಾಕಬಾರ್ದು. ಯಾಕಂದರೆ ಪಾಲಕಲ್ಲಿ ಸಿಕ್ಕಾಪಟ್ಟು ನೀರು ಇರುತ್ತಲ್ವ, ಇದು ಬೇಗನೆ ಸಾಫ್ಟ್ ಆಗಿಬಿಡುತ್ತೆ. ನೀವು ನೋಡ್ತಾ ಇರ್ಬೋದು ಈಗ ಎಷ್ಟು ಬೇಗನೆ ಇದು ಸಾಫ್ಟ್ ಆಯಿತು. ನಾವು ಇಷ್ಟು ಪಾಲಕ್ ಮಾಡಿದ್ರೆ ಇದು ಕುಕ್ ಮಾಡಿದಾಗ ಇಷ್ಟ ಆಗುತ್ತೆ. ಯಾವುದೇ ಸೊಪ್ಪಾಗಲಿ ಜಾಸ್ತಿ ತೊಗೊಂಡ್ರು ಕೂಡ ಅದು ಕುಕ್ ಆದಮೇಲೆ ಸ್ವಲ್ಪ ಆಗುತ್ತಲ್ವ, ಇದು ಕೂಡ ಅಷ್ಟೇ. ಈ ಗ್ರೇವಿ ನಾವು ಸ್ವಲ್ಪ ಜಾಸ್ತಿನೇ ಮಾಡಬೇಕಂತ ಅನ್ಕೋತೀನಿ. ಸೊ ಜಾಸ್ತಿ ಮಾಡಿದರೆ ಸ್ವಲ್ಪನೇ ಆಗಿಬಿಡುತ್ತೆ. ಹಾಗಾಗಿ ಈಗ ರಾತ್ರಿ ಅಷ್ಟೇ ಅಂತ ನಾನು ಸ್ವಲ್ಪನೇ ಮಾಡ್ತಾ ಇರೋದು. ಫ್ರೆಂಡ್ಸ್, ಈ ಗ್ರೇವಿಗೆ ಏನು ಇಂಪಾರ್ಟೆಂಟಪ್ಪ ಅಂದರೆ ಕಡಲೆ ಹಿಟ್ಟು. ಸೊ ಈ ಕಡಲೆ ಹಿಟ್ಟು ಹಾಕೋದ್ರಿಂದ ರುಚಿ ಡಬಲ್ ಆಗುತ್ತೆ ಅಂತ ಅನ್ಬೋದು. ಸೊ ಹಾಗೆ ಕೂಡ ನೀವು ತಿನ್ಬೋದು. ಹಾಗೆ ತಿಂದರೆ ಅಷ್ಟು ಚೆನ್ನಾಗಿ ಅನಿಸೋದಿಲ್ಲ, ಪಲ್ಯ ತಿನ್ನಂಗೆ ಆಗುತ್ತೆ. ಸೊ ಈ ಕಡಲೆ ಹಿಟ್ಟು ಹಾಕೋದ್ರಿಂದ ಟೇಸ್ಟು ಡಬಲ್ ಆಗುತ್ತೆ. ಸೊ ನೀವೇನಾದರೂ ಮನೆಯಲ್ಲಿ ಇನ್ನೂವರೆಗೂ ಟ್ರೈ ಮಾಡಿಲ್ಲ ಅಂದರೆ ಒಂದು ಸತಿ ಆದರೂ ಟ್ರೈ ಮಾಡಿ. ಚಪಾತಿ ಜೊತೆಗೆ, ರೊಟ್ಟಿ ಜೊತೆಗೆ, ಅನ್ನದ ಜೊತೆಗೆ, ಪ್ರತಿಯೊಂದಕ್ಕೂ ತುಂಬ ಒಳ್ಳೆ ಕಾಂಬಿನೇಷನ್ ಇದು. ನೋಡ್ತಾ ಇರ್ಬೋದು ಎಣ್ಣೆ ಎಲ್ಲ ರಿಲೀಸ್ ಆಗ್ತಾ ಇದೆ. ಸೊ ಈಗ ನನಗೆ ಸ್ವಲ್ಪನೇ ಕಡಲೆ ಹಿಟ್ಟನ್ನು ಸೇರಿಸ್ಕೊತಾ ಹೋಗ್ತೀನಿ. ನಾನಿಲ್ಲೊಂದು 3 ಟೀ ಸ್ಪೂನ್ ಆಗುವಷ್ಟು ಕಡಲೆ ಹಿಟ್ಟನ್ನು ತಗೊಂಡಿದ್ದೀನಿ. ಇದೇನು ಗಂಟೇನ ಆಗೋದಿಲ್ಲ. ಈಗ 1-2 ನಿಮಿಷ ಹಸಿ ವಾಸನೆ ಕಡಲೆ ಹಿಟ್ಟಿಂದ ಹೋಗೋವರೆಗೂ ಇದನ್ನು ಕುಕ್ ಮಾಡಿಕೊಂಡ್ರೆ ಸಾಕು. ಈಗ ಇಲ್ಲಿ ಕುಕ್ಕರ್ ವಿಸಿಲ್ ಕೂಡ ಹೋಗಿದೆ ಚೆನ್ನಾಗಿ. ಈಗ ಒಂದ್ಸತಿ ಚೆಕ್ ಮಾಡ್ಕೊಳ್ಳೋಣ. ಬೇಳೆ ನೋಡಿ ಎಷ್ಟು ಚೆನ್ನಾಗಿ ಸಾಫ್ಟ್ ಆಗಿದ್ದು ಕುಕ್ ಆಗಿದೆ. ಈಗ ಚೆನ್ನಾಗಿ ಇದನ್ನು ಮ್ಯಾಶ್ ಮಾಡಿಕೊಂಡು ನಂತರ ಇದಕ್ಕೆ ಬಿಸಿನೀರನ್ನು ಸೇರಿಸ್ಕೋಬೇಕು. ಆದಷ್ಟು ಬಿಸಿನೀರನ್ನು ಸೇರಿಸ್ಕೊಳ್ಳಿ. ತಣ್ಣೀರನ್ನು ಸೇರಿಸ್ಕೋದ್ರಿಂದ ಟೇಸ್ಟ್ ಚೇಂಜ್ ಆಗುತ್ತೆ. ನೋಡಿ ಈ ರೀತಿ ಮಿಕ್ಸ್ ಮಾಡಿಕೊಂಡು ಈಗ ಇದನ್ನು ಸೈಡ್ಗಿಡೋಣ. ಒಂದು ಪಾತ್ರೆಯಲ್ಲಿ 1-2 ಟೀ ಸ್ಪೂನ್ ಆಗೋಷ್ಟು ಎಣ್ಣೆಯನ್ನು ಸೇರಿಸ್ಕೊತಾ ಇದ್ದೀನಿ. ನೀವು ಇದಕ್ಕೆ ಬೆಣ್ಣೆ ಅಥವಾ ತುಪ್ಪವನ್ನು ಕೂಡ ಸೇರಿಸ್ಕೋಬೋದು. ಇದು ಆಲ್ಮೋಸ್ಟು ಬೆಣ್ಣೆ ಅಥವಾ ತುಪ್ಪದಲ್ಲಿ ಮಾಡ್ತಾರೆ. ಸೊ ನಾನು ಎಣ್ಣೆಯಲ್ಲಿ ಮಾಡ್ತಾಯಿದ್ದೀನಿ. ನಂತರ ಇದಕ್ಕೆ ಜೀರಿಗೆ, ಹಸಿಮೆಣಸಿನ್ಕಾಯಿ, ಒಣಮೆಣಸಿನ್ಕಾಯಿನ ಸೇರಿಸ್ಕೊಂಡಿದ್ದೀನಿ. ಬೆಳ್ಳುಳ್ಳಿ ಮತ್ತು ಶುಂಠಿಯನ್ನು ಕೂಡ ತುರಿದ್ಬಿಟ್ಟು ಸೇರಿಸ್ಕೊಂಡಿದ್ದೀನಿ. ಹಸಿ ವಾಸನೆ ಹೋಗುವವರೆಗೂ ಫ್ರೈ ಮಾಡ್ಕೊಳ್ಳಿ. ನಂತರ ಇದಕ್ಕೆ ಈರುಳ್ಳಿಯನ್ನು ಕೂಡ 1 ಮುಷ್ಟಿ ಆಗೋಷ್ಟು ಸೇರಿಸ್ಕೊಂಡು ಮೆತ್ತಗಾದ ನಂತರ ರುಚಿಗೆ ತಕ್ಕಷ್ಟು ಉಪ್ಪು, ಅರಿಶಿನ, ಗರಂ ಮಸಾಲ, ಕಸ್ತೂರಿ ಮೇಥಿಯನ್ನು ಸೇರಿಸ್ಕೊಂಡಿದ್ದೀನಿ. ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ನಾವು ಕುಕ್ ಮಾಡಿಟ್ಟಿರುವಂಥ ಬೇಳೆಯನ್ನು ಸೇರಿಸ್ಕೋಬೇಕು. ಫ್ರೆಂಡ್ಸ್, ಈ ದಾಲ್ ಫ್ರೈ ಅಂತೂ ತುಂಬ ಚೆನ್ನಾಗಿ ಅನಿಸುತ್ತೆ ರೈಸ್ ಜೊತೆಗಂತೂ. ಸೊ ಇದು ಬ್ಯಾಚುಲರ್ಸ್ಗಂತೂ ಹೇಳಿ ಮಾಡಿಸಿರುವಂಥ ಒಂದು ರೆಸಿಪಿ ಅಂತ ಹೇಳ್ಬೋದು. ಬ್ಯಾಚುಲರ್ಸ್ಗೆ ತುಂಬ ಈಸಿಯಾಗಿ ಈ ರೆಸಿಪಿಯನ್ನು ಮಾಡ್ಬೋದು. ಫ್ರೆಂಡ್ಸ್, ಇವತ್ತು ನಾನು ನಿಮಗೆ ಇಲ್ಲಿ ಡಾಬಾ ಸ್ಟೈಲಲ್ಲಿ ದಾಲ್ ಫ್ರೈಯನ್ನು ಯಾವ ರೀತಿ ಮಾಡೋದಂತ ಹೇಳ್ಕೊಟ್ಟಿದ್ದೀನಿ. ಫ್ರೆಂಡ್ಸ್, ಹೋಟೆಲ್ಗಳಲ್ಲಾಯಿತು, ಧಾಬಾಗಳಲ್ಲಾಯಿತು ಇದೇ ರೀತಿ ದಾಲವನ್ನು ಮಾಡಿ ಅವರು ಇಟ್ಟಿರ್ತಾರೆ ಮೊದಲೇ. ನಂತರ ನಮಗೆ ಅವರು ಒಂದು ತಡ್ಕ ಅಂತ ಹಾಕಿಬಿಟ್ಟು ಕೊಡ್ತಾರೆ. ಅದಕ್ಕೆ ದಾಲ್ ಫ್ರೈ ಅಂತ ಹೇಳ್ತಾರೆ. ಸೊ ಅದನ್ನು ಅವರು ಯಾವ ರೀತಿ ದಾಲ್ ಫ್ರೈನ ತಡ್ಕ ಕೊಡ್ತಾರೆ ಅಂತ ಹೇಳ್ತಾ ಇದ್ದೀನಿ. ಸೊ ಇದಕ್ಕೆ ಬೆಣ್ಣೆ ಅಥವಾ ತುಪ್ಪವನ್ನು ಸೇರಿಸ್ಕೋಬೇಕು. ನನ್ನ ಹತ್ರ ಬೆಣ್ಣೆ ಕಡಿಮೆ ಇದೆ ಅಂದ್ಬಿಟ್ಟು ಬೆಣ್ಣೆ ಮತ್ತು ತುಪ್ಪವನ್ನು 2 ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಎಣ್ಣೆ ಮಾತ್ರ ಸೇರಿಸೋಕೆ ಹೋಗಬೇಡಿ.
ನಂತರ ಇದಕ್ಕೆ ಕರಿಬೇವಿನ ಸೊಪ್ಪು, ಒಣಮೆಣಸಿನ್ಕಾಯಿ, ಕಲರ್ಗೋಸ್ಕರ ಇಲ್ಲಿ ರೆಡ್ ಚಿಲ್ಲಿ ಪೌಡರನ್ನು ಸೇರಿಸ್ಕೊತಾ ಇದ್ದೀನಿ. ಸೊ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈಗ ಇದಕ್ಕೆ ನಾವು ಮೇಲ್ಗಡೆ ಒಗ್ಗರಣೆಯನ್ನು ಹಾಕಬೇಕು. ಇದೇ ರೀತಿ ನಾವು ಆರ್ಡರ್ ಮಾಡಿದ ಮೇಲೇ ಹೋಟೆಲ್ಗಳಲ್ಲಿ, ಡಾಬಾಗಳಲ್ಲಿ ಮಾಡಿ ಕೊಡ್ತಾರೆ ಫ್ರೆಂಡ್ಸ್. ತುಂಬ ಈಸಿಯಾಗಿ ದಾಲ್ ಫ್ರೈಯನ್ನು ಯಾವ ರೀತಿ ಮನೆಯಲ್ಲಿ ಮಾಡೋದು ಅಂತ ಹೇಳ್ಕೊಟ್ಟಿದ್ದೀನಿ. ಸೊ ಇದ್ರ ಜೊತೆಗೆ ನಾನಿಲ್ಲಿ ಪ್ಲೇನ್ ಪರೋಟ ಕೂಡ ಮಾಡ್ತಾ ಇದ್ದೀನಿ. ಚೆನ್ನಾಗಿ ಅನಿಸುತ್ತೆ ಫ್ರೆಂಡ್ಸ್. ನಾನಿಲ್ಲಿ ಗೋಧಿ ಹಿಟ್ಟು ನಾದುವಾಗ ಇದಕ್ಕೆ ಕಡಲೆ ಹಿಟ್ಟು, ನಂತರ ಸ್ವಲ್ಪನೇ ಅಕ್ಕಿ ಹಿಟ್ಟನ್ನು ಸೇರಿಸ್ಕೊಂಡು ಚಪಾತಿ ಹಿಟ್ಟು ನಾದ್ತೀವಿ ನೋಡಿ, ಅದೇ ರೀತಿ ನಾದ್ಕೊಂಡಿದ್ದೀನಿ. ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ನಾನಿಲ್ಲಿ ಪ್ಲೇನ್ ಪರೋಟ ಮಾಡ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಗಾರ್ಲಿಕ್ ಪೌಡರ್ ಕೂಡ ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಫ್ಲೇವರ್ ಚೆನ್ನಾಗಿರುತ್ತೆ ಅಂದ್ಬಿಟ್ಟು. ಗಾರ್ಲಿಕ್ ಪೌಡರು ಮನೇಲಿ ಇದ್ದರೆ ಹಾಕ್ಕೊಳ್ಳಿ, ಇಲ್ಲಪ್ಪ ಅಂದರೆ ಸ್ಕಿಪ್ ಮಾಡ್ಕೋಬೋದು. ಫ್ರೆಂಡ್ಸ್, ಫೈನಲಿ ನಮ್ಮದು ಪ್ಲೇಟ್ ರೆಡಿ ಆಯಿತು. ಸೊ ಇಲ್ಲಿ ಇದರಲ್ಲಿ ಎಲ್ಲ ಮಿಕ್ಸ್ ಆಯಿತು, ಚಪಾತಿ, ಗುಜರಾತಿ ಒಂದು ಸಬ್ಜಿ ಅಂತ ಹೇಳ್ಬೋದು. ನಂತರ ಇದು ವೆಜಿಟೇಬಲ್ದು ಉಪ್ಪಿನಕಾಯಿ ಎಲ್ಲ ಇಲ್ಲಿ ಮಿಕ್ಸಿಂಗ್ ಆಯಿತು. ತುಂಬಾ ಟೇಸ್ಟಿಯಾಗಿರೋಂಥ ಒಂದು ರೆಸಿಪಿಯನ್ನು ಇವತ್ತು ಹೇಳ್ಕೊಟ್ಟಿದ್ದೀನಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅನ್ಕೋತೀನಿ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಹಾಗೆ ಈ ವಿಡಿಯೋ ನೋಡೋದಕ್ಕೆ ಥ್ಯಾಂಕ್ ಯು ಸೊ ಮಚ್.